ಕೇಂದ್ರದ BJP ಸರ್ಕಾರ ಬಡವರ ಜೇಬಿಗೆ ಕನ್ನ ಹಾಕ್ತಾ ಇದೆ. ಬಡವರ ಮೇಲೆ ಪ್ರಹಾರದ ಮೇಲೆ ಪ್ರಹಾರ ಅವರು ಹಾಕ್ತಾ ಇದ್ದಾರೆ. ಇದರಿಂದ ಬಡವರ ಜೀವನ ದುಸ್ತರವಾಗಿದೆ. ಜನ ಈಗ ಶಾಪ ಹಾಕ್ತಾ ಇದ್ದಾರೆ. ಇವರೇನು ಬೆಲೆ ಏರಿಕೆಯಿಂದ ಲಕ್ಷಾಂತರ ಕೋಟಿ ಇವತ್ತು ಏನು ಲೂಟಿ ಹೊಡಿತಾ ಇದ್ದಾರೆ, ಬಡವರ ರಕ್ತ ಏರ್ತಾ ಇದ್ದಾರೆ. ಇದನ್ನು ಖಂಡಿಸ್ತೇವೆ, ಇದರ ವಿರುದ್ಧ ಪ್ರತಿಭಟನೆ ಮಾಡ್ತೇವೆ, ಜನರಲ್ಲಿ ಜಾಗೃತಿ ಮೂಡಿಸ್ತೇವೆ. ಮತ್ತು ಈಗಾಗಲೇ ಏನು ಬೆಲೆ ಏರಿಕೆ ಆಗಿದೆ ಅದನ್ನು ಹಿಂಪಡಿಬೇಕು ಅಂತೇಳಿ ಆಗ್ರಹ ಮಾಡ್ತೀವಿ. ನೋಡಿ, ಅವರು ಹೇಳೋದೊಂದು ಮಾಡೋದೊಂದು ಯಾವತ್ತಿಗೂ. ಅವ್ರ ಹಿಂದೆನೂ ಭಾಳಷ್ಟು ಅವರು ಭರವಸೆಗಳನ್ನು ಕೊಟ್ಟಿದ್ದಾರೆ. ಕಪ್ಪು ಹಣ ತರ್ತೀವಿ ಅಂದರು, ತಂದ್ರ. ಈಗ ಅವ್ರದ್ದೇ ಕಪ್ಪು ಹಣ ಈಗ ಸ್ವಿಸ್ ಬ್ಯಾಂಕ್ನಲ್ಲಿ ಜಾಸ್ತಿ ಆಗಿದೆ ಅಂತ ವರದಿಗಳು ಬರ್ತಾ ಇದೆ. ಇವತ್ತು ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರು, ಮಾಡಿದ್ರ? ಇವತ್ತು 10-15 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು, ಕೊಟ್ರ? ಇವತ್ತು ನೋಡಿ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು, ಮಾಡಿದ್ರ? ಮನೆ ಇಲ್ಲದ್ರು ಎಲ್ಲರಿಗೆ ಮನೆ ಕೊಡ್ತೀವಿ 2023 ಒಳಗೆ, ಭಾಯಿಯೋ ಬಹನೋ ಸಬ್ಕೋ ಪಕ್ಕಾ ಹೌಸ್ ಬನಾಕೆ ದೇಂಗೆ, ಕೊಟ್ರ? ಭ್ರಷ್ಟಾಚಾರ ನಿರ್ಮೂಲನೆ ಮಾಡಿದ್ರ? ಯಾರ್ಯಾರಿಗೆ ಭ್ರಷ್ಟ ಅಂದರು ಕಾಂಗ್ರೆಸ್ನಲ್ಲಿದ್ದಾಗ? ಇದೇ ಸುವೇಂದು ಅಧಿಕಾರಿ TMCಯಲ್ಲಿದ್ದರು. ಆವಾಗ ಸುವೇಂದು ಅಧಿಕಾರಿ ಭಾರಿ ಭ್ರಷ್ಟ ಇದ್ದಾನೆ ಅಂತ ಭಾಷೆ ನೋಡಿದ್ರು. ಈಗ ಅವನಿಗೆ ಮುಖ್ಯಮಂತ್ರಿ ಮಾಡಿಲ್ಲ? ಕೇಳಬೇಕಲ್ಲ ಅವರಿಗೆ. ಮತ್ತೆ ಯಾಕೆ ಅಂತೇಳಿ ಇಲ್ಲಿರುವಂಥ ಈಗ ಅಸ್ಸಾಂನ ಮುಖ್ಯಮಂತ್ರಿ ಹೇಮಂತ್ ಬಿಸ್ವಾಸ್ ಕಾಂಗ್ರೆಸ್ನಲ್ಲಿ ಮಂತ್ರಿ ಇದ್ದಾಗ ಭಾಳ ಭ್ರಷ್ಟಿದ್ದಾರೆ ಇವರು ಅಂತ ಹೇಳಿದರು. BJPಗೆ ಹೋಗಿದ ಮೇಲೆ ಭಾಳ ಸ್ವಚ್ಛ ಆದ್ನ. ಅಲ್ಲಿ ಹೋಗಿದ ಮೇಲೆ ವಾಷಿಂಗ್ ಮಷಿನ್ದಾಗ ಹಾಕ್ತಾರೆ, ತೊಳಿತಾರಪ್ಪ. ಜನ ಅರ್ಥ ಮಾಡಿಕೊಳ್ಬೇಕು ಜನರಿಗೆ ಯಾವ ರೀತಿ ಲೂಟಿ ಹೊಡಿತಾ ಇದ್ದಾರೆ ಅಂತ.